ಈ 1.2 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಜಾಸ್ತಿ ಆಗದೆ ಅದೇನಾದ್ರೂ 2 ಡಿಗ್ರಿ ತಲುಪಿದ್ರೆ ನಮ್ಮ ಏಕದಳ ಧಾನ್ಯಗಳು ಏನಿದಾವೋ ಅವೆಲ್ಲ ಸಂಪೂರ್ಣ ಕ್ಲೋಸ್. ನೀವೇನು ಆಹಾರ ಬೆಳಿಲಿಕ್ಕೆ ರಾಸಾಯನಿಕ ಔಷಧಗಳನ್ನ ಸಿಂಪಡಣೆ ಮಾಡೋ ಮುಖಾಂತರ ತೊಡಿಕೊಳ್ತದ ಕೃಷಿ ಕ್ಷೇತ್ರ ಮತ್ತೊಂದು ಅಪಾಯಕ್ಕೆ ಆಹ್ವಾನ ಮಾಡ್ದಂಗೆ ಆಗ್ತದೆ. 570 ಮೆಟ್ರಿಕ್ ಟನ್ ಔಷಧಿನ ಮಾವು ಬೆಳೆ ತರಕಾರಿ ಬೆಳೆ ಮೇಲೆ ಈ ಜಿಲ್ಲೆನಲ್ಲಿ ಸಿಂಪಡಣೆ ಮಾಡಿದ್ರು. ಇತ್ತು 570 ಮೆಟ್ರಿಕ್ ಟನ್ ಅಂದ್ರೆ 250 ಕೋಟಿಗೂ ಹೆಚ್ಚು ಹಣ ಆಗ್ತದದು. ಆಲದ ಮರದ ರೆಂಬೆನ ಒಂದು ರಟ್ಟೆ ಗಾತ್ರದ್ನ, ಒಂದು ಬಸ್ರಿ ಮರದ ರೆಂಬೆನ ನಿಮ್ಮ ಹೊಲದ ತೇವರಿಗಳಲ್ಲಿ ನೆಡ್ರಿ, ಅದು ನಿಮ್ಮ ಕತೆ ಹೇಳ್ತದೆ. ಮಾನಿಟ್ರು ಒಳ್ಳೆ ದಾರಿ ತೋರಿಸ್ತಾನೆ. ಮ್ಯಾನ್ ಹೀಟ್ರಲ್ಲ, ಮಾನಿಟ್ರ್ ಆಗಲಿ. ಪರಿಸರ ಸಂರಕ್ಷಣೆಗೆ ನಾವು ಭಾಗಿಗಳಾಗೋದಷ್ಟೇ ಅಲ್ಲ, ಸ್ವಯಂ ನಾವು ತೊಡಗಿಕೊಳ್ಬೇಕು. ಪ್ರಾಯಶಃ ಯಾವ ಮಾಧ್ಯಮಗಳು ಕೂಡ ಈ ಆಲೋಚನೆ ಮಾಡಿ ಪರಿಸರದ ಬಗ್ಗೆ ಒಂದು ಹೊಸ ಅವೇರ್ನೆಸ್ನ ಹುಟ್ಟಾಕ್ಲಿಕ್ಕೆ ಕಾರಣೀಭೂತರಾಗವ್ರೆ. ಅದು ಈ ನೆಲದಿಂದ, ಈ ವೇದಿಕೆಯಿಂದ. ಇಲ್ಲಿ ಬೇಕಾದಷ್ಟು ಡ್ಯಾಮೇಜ್ ಪ್ರೋಗ್ರಾಮ್ಗಳು ನಡೆದಿದ್ದಾವೆ ಮತ್ತು ಪೂರಕವಾಗಿ ಸಮಾಜಕ್ಕೆ ಸಪೋರ್ಟಿವ್ ಪ್ರೋಗ್ರಾಮ್ಸ್ಗಳು ನಡೆದಿದ್ದಾವೆ. ಇದನ್ನು ನೀವು ಹೇಗೆ ಸ್ವೀಕಾರ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ. ನೀವು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಸುಮಾರು ಒಂದು 300 ಸಂಖ್ಯೆ, ನೀವು 5 ಜನ ತಯಾರು ಮಾಡಿದ್ರೆ ತಾಲೂಕಲ್ಲಿ 1500 ಜನ ಮೇಲಾಗ್ತಾರೆ. ಪರಿಸರ ಸಂರಕ್ಷಣೆಗೆ ನಾವು ಭಾಗಿಗಳಾಗೋದಷ್ಟೇ ಅಲ್ಲ, ಸ್ವಯಂ ನಾವು ತೊಡಗಿಕೊಳ್ಬೇಕು. ನಾನಾದರೂ ಹೇಳಲಿಕ್ಕೆ ಬಯಸೋದು, ನೀವೆಲ್ಲ ಹಳ್ಳಿ ಭಾಗದಿಂದಲೇ ಹೆಚ್ಚಿನ ಸಂಖ್ಯೆ ಬಂದಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೇನೆ. ಹೌದಾ? ನಿಮಗೆ ಹೊಲ ಮನೆ ತೋಟ, ಅಲ್ಲಿ ಹೊಲದಲ್ಲಿ ತೆವರು ಇತ್ತಿಟ್ಟು ಎಲ್ಲ ಗೊತ್ತಲ್ಲ. ತೆವರಿ ಮೇಲೆ ನಿಮ್ಮ ತಾತನ ಮುತ್ತಾತನ ಒಂದು ಆಲದ ಮರ ಬೆಳೆಸಿದ್ದ, ಅದು ನೋಡಿದ್ರ? ಆಲ, ಬಸ್ರಿ, ಅರಳಿ ಮರ ಎಲ್ಲ. ವೆರಿ ಗುಡ್. ನಾಳೆ ನೀವು ಮಾಡಬೇಕಾಗಿರೋದು ಒಂದು ಆಲದ ಕೊನೆಯನ್ನ ನಿಮ್ಮ ತೆವರಿ ಮೇಲೆ ನೆಡಬೇಕು. ಪ್ರಾಯಶಃ ಅದು ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಅದು ಒಂದು 12 ಅಡಿ ಸುತ್ತಳತೆ ಮರ ಆಗ್ತದೆ. ಇನ್ನೊಂದು 45 ವರ್ಷಕ್ಕೆ 50 ವರ್ಷಕ್ಕೆ. ಆಲದ ಮರ ಅತಿ ಹೆಚ್ಚು ಆಕ್ಸಿಜನ್ ಕೊಡ್ತದೆ. ಈ 1.2 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಜಾಸ್ತಿ ಆಗದೆ ಅದೇನಾದ್ರೂ 2 ಡಿಗ್ರಿ ತಲುಪಿದ್ರೆ ನಮ್ಮ ಏಕದಳ ಧಾನ್ಯಗಳು ಏನಿದಾವೋ ಅವೆಲ್ಲ ಸಂಪೂರ್ಣ ಕ್ಲೋಸ್. ರಾಗಿ, ಭತ್ತ, ಜೋಳ, ಆರ್ಕ ಈ ಥರದವು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಷ್ಟೇ ಅಲ್ಲ, ಸಂತಾನೋತ್ಪತ್ತಿ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಗ್ಗೆ ಎಲ್ಲ ಕಣ್ ತೆರೆದು ಈಚೆಗೆ ಸಂಶೋಧನಾ ಲೇಖನಗಳನ್ನ ಹಾಕವ್ರೆ. ಅಂದರೆ ನಾವಷ್ಟೇ ಸೀಮಿತವಾಗಿ ಮಾಡ್ತೀವಿ, ರಕ್ಷಣೆ ಮಾಡ್ತೀವಿ ಅಂತಲ್ಲ. ನಮ್ಮ ಒಟ್ಟೊಟ್ಟಿಗೆನೆ ನಮ್ಮ ಹಳ್ಳಿ, ನಮ್ಮ ನೆರೆಹೊರೆ, ನನ್ನ ದೂರದ ಸ್ನೇಹಿತನಿಗೆ ಪರಿಸರದ ಬಗ್ಗೆ ಒಂಚೂರು ಜಾಗೃತಿನ ಹುಟ್ಟಾಕ್ಲಿಕ್ಕೆ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಸಹಕಾರಿಯಾಗ್ತಿದೆ. ನಾವು ಕಳೆದ 15 ವರ್ಷಗಳ ಹಿಂದೆ ಸರ್ ನಾಗೇಶ್ ಹೆಗ್ಡೆ ಅವ್ರನ್ನ ಆಹ್ವಾನ ಮಾಡಿದ್ವಿ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರಾಮನಗರ ಜಿಲ್ಲೆಯಲ್ಲಿ ಸಮಾವೇಶ ಮಾಡಿದ್ವಿ. 2000ಕ್ಕೂ ಹೆಚ್ಚು ರೈತರು ಬಂದಿದ್ರು. 1.5 ತಾಸು ಮಾತನಾಡ್ತಾರೆ. ಅವತ್ತು ಹೇಳಿದ್ರು, ಭಾಳ ಇನ್ನೂ ನೆನಪಿದೆ ನಮಗೆ, ಯಾವ ತರಕಾರಿ ಹಣ್ಣು ಹಂಪಲುಗಳನ್ನ ಬೆಳೀತಿದ್ದೀರೋ, ಔಷಧಿಗಳನ್ನ ಸಿಂಪಡಣೆ ಮಾಡ್ತಿದ್ದೀರಿ, ಆ ಔಷಧಿಗಳೇ ಮುಂದೊಂದಿನ ಕಾಯಿಲೆ, ಮೊದಲು ಹೇಳ್ದಂಗೆ ಕಾಯಿಲೆ ಬಂತು, ಹಾಸ್ಪಿಟ್ಲು, ಎಕ್ಸ್ರೇ ಆಗ್ಬೋದು, ಇನ್ನೊಂದು ಮೆಡಿಕಲ್ ಸ್ಟೋರ್ ಕಡೆ ಮುಖ ಮಾಡ್ತೀರಿ. ನೀವೇನು ಆಹಾರ ಬೆಳಿಲಿಕ್ಕೆ ರಾಸಾಯನಿಕ ಔಷಧಗಳನ್ನ ಸಿಂಪಡಣೆ ಮಾಡೋ ಮುಖಾಂತರ ತೊಡಿಕೊಳ್ತದ ಕೃಷಿ ಕ್ಷೇತ್ರ ಮತ್ತೊಂದು ಅಪಾಯಕ್ಕೆ ಆಹ್ವಾನ ಮಾಡ್ದಂಗೆ ಆಗ್ತದೆ. ಆರೋಗ್ಯದ ಕಡೆ ಗಮನ ಕೊಡಬೇಕು, ಬಳಸ್ತಕ್ಕಂಥ ರೈತರಿಗೆ ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ಕಿವಿ ಮಾತು ನಮ್ಗೆ ಹೇಳಿದರು. ನಮಗೆ ನೋವಾಗ್ತದೆ. 22-23ನೇ ಸಾಲಲ್ಲಿ 570 ಮೆಟ್ರಿಕ್ ಟನ್ ಔಷಧಿನ ಮಾವು ಬೆಳೆ ತರಕಾರಿ ಬೆಳೆ ಮೇಲೆ ಈ ಜಿಲ್ಲೆನಲ್ಲಿ ಸಿಂಪಡಣೆ ಮಾಡಿದ್ರು. 570 ಮೆಟ್ರಿಕ್ ಟನ್ ಔಷಧಿ, ಅದರಲ್ಲಿ ಗಂಧಕದ ಪುಡಿ ಇದೆ, ಬೇರೆ ಬೇರೆ ರಾಸಾಯನಿಕ ಔಷಧಿಗಳು, ಕ್ರಿಮಿಯನ್ನು ಕೊಲ್ಲಿಕ್ಕೆ, ರೋಗವನ್ನು ನಿವಾರಣೆ ಮಾಡಲಿಕ್ಕೆ, ಹೀಗೆ ಒಂದು ಪೆಸ್ಟು, ಒಂದು ಫಂಗಸ್, ಇದನ್ನು ನಿರ್ನಾಮ ಮಾಡಲಿಕ್ಕೆ ಎನ್ನುವಂಥ ಔಷಧಿಗಳು
ಇತ್ತ 570 ಮೆಟ್ರಿಕ್ ಟನ್ ಅಂದರೆ 250 ಕೋಟಿಗೂ ಹೆಚ್ಚು ಹಣ ಆಗ್ತದದು. ಇತ್ತ ರೈತರ ಜೇಬನ್ನು ಸುಲಿಗೆ ಮಾಡಿದ್ರು, ಮಾವಿನ ಮರಕ್ಕೆ ಹೊಡೆದಿದ್ರೆ, ರೇಷ್ಮೆ ಬೆಳೆಗೆ ಸುಳಿ ಮುರುಟು ರೋಗ ತಡಿಲಿಕ್ಕೆ ಔಷಧಿ ಹೊಡಿದಿದ್ರೆ ಹಿಪ್ಪನೇರಳೆ ಸೊಪ್ಪು ಗಟ್ಟಿಯಾಗಿ ಬರುವುದಿಲ್ಲ ಅನ್ನುವಂಥದ್ದು. ಹೀಗೆ ತರಕಾರಿ ಮೇಲೆ ಸಿಂಪಡಣೆ ಮಾಡಿದ್ರೆ ಯಾವ ಹಣ್ಣು ತರಕಾರಿಗಳನ್ನ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯ ಇವತ್ತು ನಮಗೆ ಮಂದಟ್ಟಾಗದೆ. ಆದರೆ ಒಂದು ಕಡೆ ಬಹುರಾಷ್ಟ್ರೀಯ ಕಂಪ್ನಿಗಳು ಹೇಳಿದ್ರು, ಸರ್ವ MNCಗಳು ಔಷಧಿ ಹೊಡಿದಿನ ನೀನೇನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಮುಂದೆ ಸ್ಪಷ್ಟ ಆಗದೆ. ಸತ್ಯದ ಹತ್ತಿರದಲ್ಲಿ ನಿಂತು ನಾವೆಲ್ಲ ನೋಡಿದ್ದೀವಿ. ನೋಡಬೇಕಾದ್ರೆ ಒಳಗಣ್ಣಿಂದ ನೋಡಬೇಕು. ಒಳಗಣ್ಣಿಂದ ಈಗಿನಿಂದಲೇ ಈ ಕಾರ್ಯಕ್ರಮದಿಂದಲೇ ನಮಗೆಲ್ರಿಗೂ ಒಳಗಣ್ಣದೆ, ಒಳಗಿವಿ ಅದೇ. ಅವನ್ನು ಬಳಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಪ್ರಾಯಶಃ ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸಾಗ್ತದೆ. ಯಶಸ್ಸು ಅಂದರೆ ನೀವು ನಿಮ್ಮ ಜೀವಮಾನದಲ್ಲಿ ಸಾಧಕರಾಗ್ತೀರಿ. ಸಾಧಕರಾಗೋದು ಅನ್ನೋದು ಅಂದರೆ ನೀವು ಯಾವತ್ತೂ ಸಮಾಜದಲ್ಲಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳ್ಕೊಳ್ಳುವಂಥ ನಿಟ್ಟು ಆ ಕೆಲಸ ಮಾಡ್ತೀರಿ ಅಂತ ನಂಬ್ಕೊಳ್ತೀನಿ. ಯಾರು ನೀವು ಹೆಣ್ಮಕ್ಳು ಅಷ್ಟೇ, ನಿಮ್ಮ ತಾಯಿಗೆ ಹೇಳಿ, ನಿಮ್ಮ ಅಣ್ಣನಿಗೆ ಹೇಳಿ, ದೇವ್ರಿ ಮೇಲೆ ನೀವು ಹುಟ್ಟಿದಬ್ಬ ಆಚರಣೆ ಮಾಡೋದನ್ನ ಗಿಡ ತಗೊಂಡೋಗಿ ಅಲ್ಲ ಹಾಕೊಳ್ಳೋದು. ಒಂದು ಆಲದ ಮರದ ರೆಂಬೆನ, ಒಂದು ರಟ್ಟೆ ಗಾತ್ರದನ್ನ, ಒಂದು ಬಸ್ರಿ ಮರದ ರೆಂಬೆನ ನಿಮ್ಮ ಹೊಲದ ತೇವ್ರಿಗಳಲ್ಲಿ ನೆಡ್ರಿ. ಅದು ನಿಮಗೆ ಕತೆ ಹೇಳ್ತದೆ. ನನಗೆ ಗೊತ್ತು. ಒಂದು ಸಣ್ಣ ಕತೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. 5 ನಿಮಿಷ ಅವಧಿ ನಾನು ಮುಗಿತಿದೆ. ನಾನು ನನ್ನಪ್ಪ ನೆಟ್ಟಿದ್ದ ಹಾಲು ಮರದ ಕೆಳಗಡೆ ಮಲ್ಕೊಂಡಿದ್ದೆ ದನ ಮೇಯಿಸ್ತಾ ಇದ್ದಾಗ. ಇರುವೆ, ಕಪ್ಪಿರುವೆ ಗೊತ್ತಲ್ಲ, ದಪ್ಪದು ಕಟ್ಟಿರುವೆ ಅಂತೀವಿ. ಕಟ್ಟಿರುವೆ ಸಾಲಾಗಿ ಬರ್ತಿತ್ತು. ಅಲ್ಲೊಂದು ಗುಂಡಿ ಮಾಡ್ಕೊಂಡು ಅದು ತೋಡಿತ್ತು, ಬೆಲ ಮಾಡ್ಕೊತದ್ದು. ಅದು ಮಣ್ಣು ಎತ್ತಿ ಸುತ್ತ ಹಾಕಿ ಭಾಳ ರಮ್ಯತೆ ಅಲ್ಲಿ ನೋಡಲಿಕ್ಕೆ ಒಂದು ಚೆಂದ ಇರ್ತದೆ. ಆ ಗೂಡು ಮಳೆ ನೆಂದ ಕಾರಣಕ್ಕಾಗಿ ಆ ಗೂಡಿಂದ ಹೊರಗಡೆ ಯಾವುದು ಕಾಳು ಕಡ್ಡಿ ಅದೆಲ್ಲನೂ ಈಚೆ ಹಾಕಿತ್ತು, ಹುಲ್ಲಿನ ಬೀಜಗಳನ್ನು ಈಚೆ ಹಾಕಿತ್ತು. ಆ ಸಾಲು, ಇರುವೆ ಸಾಲು, ಕಟ್ಟಿರುವೆ ಸಾಲು ಹರಿದು ಹೋಗ್ತಿತ್ತು. ಮುಂದ್ಗಡೆ ಒಂದು ದಪ್ಪಿರುವೆ ಇತ್ತು. ಆ ಹುಡುಗ ಬಂದವನು, ಅಣ್ಣ ನೋಡಿ ಈ ಸಾಲು ಅಲ್ಲಕ್ಕೆ ಕರ್ಕೊಂಡು ಹೋಗ್ತದೆ, ಈ ದಪ್ಪಿರುವೆ ಅದಲ್ಲ, ಅದು ಮಾನಿಟ್ರ್ ಕಾರಣ, ಅದು ಲೀಡ್ರ್ ಕಾರಣ ಅಂತ ಹೇಳ್ದ. ಮುಂದೆ ಒಂದು ದಪ್ಪಕ್ಕಿರ್ತದೆ, ಲೈನಿಗೆ ಹೋಗ್ತದೆ ಎಲ್ಲ. ನಿಮಗೆಲ್ಲ ಮಾನಿಟ್ರ್ ಮಾಡ್ಕೊಳ್ರಿ. ಮಾನಿಟ್ರು ಒಳ್ಳೆ ದಾರಿ ತೋರಿಸ್ತಾನೆ. ಮ್ಯಾನ್ ಹೀಟ್ರಲ್ಲ, ಮಾನಿಟ್ರ್ ಆಗಲಿ. ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮ ಇದು. ಮೌಲ್ಯ ಇರ್ತಕ್ಕಂಥದ್ದು, ಮೌಲ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಮೌಲ್ಯವನ್ನು ಹುಡುಕ್ತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ನಿಮಗೆ ಬೌದ್ಧಿಕ ಶ್ರೀಮಂತಿಕೆ ಸಾಧ್ಯ ಆಗ್ತದೆ. ಯಾವತ್ತೂ ನಿಮ್ಮ ಬುದ್ಧಿ ಶ್ರೀಮಂತಿಕೆ ಕಡೆ ಹೋಗ್ತದೋ, ಜ್ಞಾನ ಹುಡುಕಬೇಕು, ಯಾವತ್ತೂ ನಾನು ಅನ್ವೇಷಣೆ ಮಾಡಬೇಕು ಅಂತೇಳಿ ಅತ್ಯಂತ ಕುತೂಹಲದಿಂದ, ಅತಿಯಾದ ಬಯಕೆಯಿಂದ ಹೆಜ್ಜೆ ಇಡ್ತಿರೋ, ಮುನ್ನುಗ್ತಿರೋ, ಆಗಂತೂ ನಿಮ್ಮ ಭವಿಷ್ಯಗಳು ಭಾಳ ಉತ್ತಮವಾಗಿರ್ತವೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ, ತಾವು ಕೇಳೋದಕ್ಕೆ, ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ವರ್ಗಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತು ನಿಲ್ಲಿಸಿ ಧನ್ಯವಾದಗಳು.